ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನನ್ನ ವೀಡಿಯೋದಲ್ಲಿ ಒಂದಷ್ಟು ಸ್ಯಾರಿ ಆರ್ಗನೈಸರ್ಸ್ನ ಮೀಶೋಯಿಂದ ತರಿಸಿದ್ದೆ. ಸೊ ಅದರದ್ದು ಒಂದು ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಎಲ್ಲರ ಹತ್ರ ನಮ್ಮ ಹತ್ರ ಒಂದಷ್ಟು ಸ್ಯಾರೀಸ್ ಕಲೆಕ್ಷನ್ಸ್ ಅಂತೂ ಇದ್ದೇ ಇರುತ್ತೆ. ಅಂದರೆ ರೇಷ್ಮೆ ಸ್ಯಾರೀಸ್ ಆಗಿರ್ಬೋದು, ಮೈಸೂರು ಸಿಲ್ಕ್ ಸ್ಯಾರೀಸ್ ಆಗಿರ್ಬೋದು, ಹೀಗೆ ಒಂದಷ್ಟು ಕಾಸ್ಟ್ಲಿ ಸ್ಯಾರೀಸ್ಗಳು ನಮ್ಮ ಹತ್ರ ಇದ್ದೇ ಇರುತ್ತೆ. ಬಟ್ ಅದನ್ನು ನಾವು ಯಾವ ರೀತಿ ಸ್ಟೋರೇಜ್ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಸ್ಯಾರೀಸ್ಗಳಿಗೆ ಒಂದು ಲಾಂಗ್ ಲೈಫ್ ಇರಬೇಕು ಅಂದರೆ ಈಗ ಅದನ್ನು ಸ್ಟೋರೇಜ್ ಮಾಡೋಕ್ಕಾಗಲ್ಲ. ಯಾಕಂದರೆ ಅದರದ್ದು ಜರಿಯೆಲ್ಲ ಹಾಳಾಗುತ್ತೆ, ಹಾಗೆ ಮಧ್ಯೆ ಕಟ್ಟಾಗೋ ಚಾನ್ಸಸ್ ಕೂಡ ಇರುತ್ತೆ. ಬಟ್ಟೆಗಳನ್ನ ರಾಶಿ ತೆಗೆದು ಇಡ್ತಾನೆ ಇರ್ತೀವಿ, ಎಷ್ಟು ತಗೊಂಡ್ರೂ ಸಾಲೋದೇ ಇಲ್ಲ. ಸೊ ಅದನ್ನು ನಾವು ಯಾವ ರೀತಿ ಆರ್ಗನೈಸ್ ಮಾಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನು ಮೊದಲೆಲ್ಲ ಯಾವುದೇ ಸ್ಟೋರೇಜ್ ಆರ್ಗನೈಸರ್ಸ್ನ ಬಳಸಿರಲಿಲ್ಲ. ಜಸ್ಟ್ ಹಾಗೇ ಒಂದಷ್ಟು ಸ್ಯಾರೀಸ್ಗಳನ್ನ ಹ್ಯಾಂಗ್ ಮಾಡ್ಕೊಂಡಿದ್ದೆ, ಹಾಗೆ ಒಂದಷ್ಟು ಹಾಗೇ ಜೋಡಿಸಿಟ್ಕೊಂಡಿದ್ದೆ. ಕೆಲವೊಂದಷ್ಟು ರೆಟ್ಟಿನ ಡಬ್ಬಗಳೇನಿರುತ್ತೆ ಅದನ್ನು ಕೂಡ ಬಳಸಿದ್ದೆ. ಸೊ ಅದೆಲ್ಲ ಒಂದಷ್ಟು ಚೇಂಜಸ್ ಮಾಡೋಣ ಅಂತ ಅಂದ್ಕೊಂಡು ಇವಾಗ ಒಂದಷ್ಟು ಆರ್ಗನೈಸರ್ಸ್ನ ತರಿಸಿದ್ದೆ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇರುವಂಥದ್ದು. ನಾವು ಈ ರೀತಿ ಸ್ಟೆಪ್ಸಲ್ಲಿ ಹಾಗೆ ಒಂದ್ರ ಮೇಲೊಂದು ಈ ರೀತಿ ನಾವು ಜೋಡಿಸಿದಾಗ ಯಾವುದಾದ್ರೂ ಒಂದು ಫಂಕ್ಷನ್ ಇರುತ್ತೆ, ಅರ್ಜೆನ್ಸಿಯಲ್ಲಿ ಏನು ಮಾಡ್ತೀವಿ, ಒಂದು ತಗೊಳಕ್ಕೆ ಹೋಗಿ ಎಲ್ಲದನ್ನು ಬಿಡಿಸಿ ಇಟ್ಟಿರ್ತೀವಿ ಅಥವಾ ಎಲ್ಲ ಮಿಸಿ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಒಂದಷ್ಟು ಆರ್ಗನೈಸರ್ಸ್ನ ತರಿಸಿದ್ದೆ. ನಾವು ಪರ್ಟಿಕ್ಯುಲರಾಗಿ ಇಂಥದ್ದೇ ಕ್ಲಾತ್ಸ್ಗಳಿಗೆ ಇಂಥದ್ದೇ ಒಂದು ಆರ್ಗನೈಸರ್ಸ್ ಅಂತ ಹೇಳಿ ನಾವು ಅದನ್ನು ಬಳಸ್ಕೊಂಡಾಗ ಆದಷ್ಟು ನಮಗೆ ಮಿಸ್ಅಪ್ ಆಗೋದು ತುಂಬಾ ಅವಾಯ್ಡ್ ಆಗಿರುತ್ತೆ. ಬ್ಲೌಸ್ಗಳನ್ನು ಈ ರೀತಿ ಒಂದು ರೆಟ್ಟಿನ ಡಬ್ಬಕ್ಕೆ ಹಾಕಿ ಇಟ್ಕೊಂಡಿದ್ದೆ. ಸೊ ಅದನ್ನು ರೀಪ್ಲೇಸ್ ಮಾಡೋಣ ಅಂತ ಅನ್ನಿಸ್ತು. ಯಾಕಂದರೆ ರೆಟ್ಟಿನ ಡಬ್ಬ ನಾವು ಬೀರುಗಳಿಗೆ ಯೂಸ್ ಮಾಡಿದಾಗ ಅದರಿಂದ ಸ್ವಲ್ಪ ಜಿರ್ಲೆಗಳ ಕಾಟ ಸ್ವಲ್ಪ ಜಾಸ್ತಿನೇ ಆಗುತ್ತೆ ಅಂತ ಹೇಳ್ಬೋದು. ನಾವು ಎಷ್ಟೇ ಅವಾಯ್ಡ್ ಮಾಡಿದ್ರು, ಎಷ್ಟೇ ಕ್ಲೀನ್ ಪದೇ ಮಾಡ್ಕೋತಾ ಇದ್ರು ಕೂಡ ರೆಟ್ಟಿನ ಡಬ್ಬ ಇದ್ದ ಕಡೆ ಸ್ವಲ್ಪ ಜಿರ್ಲೆಗಳು ಸ್ವಲ್ಪ ಬೇಗನೆ ಅಟ್ಯಾಕ್ ಆಗ್ತವೆ. ಸೊ ಹಾಗಾಗಿ ನಾನು ಅದನ್ನು ರೆಟ್ಟಿನ ಡಬ್ಬ ಎಲ್ಲ ರೀಪ್ಲೇಸ್ ಮಾಡಿ ಈ ರೀತಿ ಒಂದಷ್ಟು ಕವರ್ಸ್ಗಳನ್ನ ತರಿಸಿದ್ದೀನಿ. ಸೊ ಸದ್ಯಕ್ಕೆ 2 ತರಿಸಿದ್ದೆ. ಸೊ ನೋಡಿಕೊಂಡು ಎಷ್ಟು ಹಿಡಿಯುತ್ತೆ ಏನು ಅಂತ ನೋಡಿಕೊಂಡು ಆಮೇಲೆ ತರಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಜಸ್ಟ್ 150 ರುಪೀಸ್ ಒಳಗಡೆ ನಮಗೆ 2 ಕವರ್ಸ್ ಅವೈಲೇಬಲ್ ಇದೆ ಈ ರೀತಿ. ಸೊ ಅದಕ್ಕೆ ಜಿಪ್ ಕೊಟ್ಟಿರ್ತಾರೆ. ಸೊ ಬ್ಲೌಸ್ಗಳನ್ನ ಸ್ಟೋರೇಜ್ ಮಾಡೋದು ಕೂಡ ಸುಲಭ. ಹಾಗೆ ಸ್ಟೋರೇಜ್ ಮಾಡಿರುವಂತಹ ಬ್ಲೌಸ್ಗಳನ್ನ ನಾವು ಬೇಗನೆ ನಾವು ಹುಡುಕಿ ತಗೋಬೋದು. ಈಗಿನ ಬ್ಲೌಸ್ಗಳಂತೂ ನಾವು ಟ್ಯಾಸಲ್ಸ್ಗಳಿರುತ್ತೆ, ವರ್ಕ್ಗಳಿರುತ್ತೆ, ಅದನ್ನೆಲ್ಲ ನಾವು ಸೇಫ್ಟಿಯಾಗಿ ಇಡೋದಂತೂ ತುಂಬ ಮುಖ್ಯ ಆಗಿರುತ್ತೆ. ಯಾಕಂದರೆ ಜಾಸ್ತಿನೇ ಕೊಟ್ಟು ವರ್ಕ್ ಎಲ್ಲ ಮಾಡಿಸಿರ್ತೀವಿ, ಅದಕ್ಕೆ ಒಂದಷ್ಟು ಟ್ಯಾಸಲ್ಸ್ ಎಲ್ಲ ಹಾಕ್ಸಿರ್ತೀವಿ. ಸೊ ಅದೆಲ್ಲ ಸೇಫ್ಟಿಯಾಗಿರಬೇಕು ಅಂದರೆ ಈ ಥರ ಒಂದಷ್ಟು ಬ್ಲೌಸ್ ಕವರ್ಗಳನ್ನ ತಗೊಂಡ್ರೆ ನಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಕ್ವಾಲಿಟಿ ಬಗ್ಗೆ ಹೇಳಬೇಕು ಅಂದರೆ ಜಿಪ್ ಕ್ವಾಲಿಟಿ ಆಗಿರ್ಬೋದು, ಕ್ಲಾತ್ ಕ್ವಾಲಿಟಿ ಆಗಿರ್ಬೋದು ತುಂಬಾ ಚೆನ್ನಾಗಿದೆ. ಬಟ್ ಸ್ವಲ್ಪ ನಮಗೆ ಸ್ಟಿಫ್ನೆಸ್ ಕಡಿಮೆ ಅಂತ ಅನ್ನಿಸ್ತು. ಒಂದು ರೀತಿ ಕೆಳಗಡೆ ಏನಾದರೂ ಸ್ಟಿಫ್ ಇದ್ದರೆ ಇನ್ನೂ ಸ್ವಲ್ಪ ನೀಟಾಗಿ ಕೂರ್ತಿತ್ತು ಅಂತ ಅನ್ನಿಸ್ತು. ಬಟ್ ಬ್ಲೌಸ್ಗಳೆಲ್ಲ ಹಾಕಿದ್ಮೇಲೆ ತುಂಬಾ ಚೆನ್ನಾಗಿ ಕೂರುತ್ತೆ. ಈ ಬ್ಲೌಸ್ ಆರ್ಗನೈಸರ್ ನೋಡಲಿಕ್ಕೆ ತುಂಬ ಚಿಕ್ಕದಾಗಿ ಅನ್ನಿಸ್ತಾ ಇತ್ತು. ಅಂದರೆ ನಮಗೆ ಎಷ್ಟು ಬ್ಲೌಸ್ ಹಿಡಿಯುತ್ತೋ ಏನೋ ಅನ್ನೋ ಡೌಟ್ ಇತ್ತು ಆ್ಯಕ್ಚುಲಿ ನನಗೆ. ಸೊ ಹೋಗ್ತಾ ನನಗೆ ಒಂದಾದಮೇಲೆ ಒಂದು ಇಟ್ಟ ಮೇಲೆ ಗೊತ್ತಾಯಿತು ಆಲ್ಮೋಸ್ಟ್ ಒಂದು 10 ಬ್ಲೌಸ್ ಅಷ್ಟು ಇಡಿಸುತ್ತೆ ಈ ಒಂದು ಆರ್ಗನೈಸರ್. ತುಂಬಾ ಯೂಸ್ಫುಲ್ ಆದಂತಹ ಒಂದು ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಎಲ್ಲ ಹೆಣ್ಮಕ್ಳಿಗೂ ಬೇಕೇ ಬೇಕಾದಂತಹ ಒಂದು ಪ್ರಾಡಕ್ಟ್ ಇದು. ಆ್ಯಕ್ಚುಲಿ ತುಂಬ ಬ್ಲೌಸ್ಗಳು ಅಂದರೆ 10 ಬ್ಲೌಸ್ಗಳು ನಮಗೆ ಆರಾಮವಾಗಿ ಇಡಿಸುತ್ತೆ ಇಲ್ಲಿ. ಸೊ ಅದನ್ನು ನಾವು ಅಂದರೆ ನಮ್ಮ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿರ್ತೀವಿ, ಕಾಸ್ಟ್ಲಿ ಎಲ್ಲ ಕೊಟ್ಟಲ್ವ. ಸೊ ಹಂಗಾಗಿ ನಾವು ಆಲ್ಮೋಸ್ಟ್ ಒಂದು 10 ಬ್ಲೌಸ್ಗಳನ್ನ ಜಿರ್ಲೆಗಳ ಕಾಟದಿಂದ ಹಾಗೆ ಧೂಳು ಇರೋದಿಲ್ಲ, ಮತ್ತು ಯಾವುದೇ ಒಂದು ವರ್ಕ್ಗಳು ಡ್ಯಾಮೇಜ್ ಆಗಲ್ಲ, ಇದೆಲ್ಲದಿಂದ ನಾವು ಮಾಡ್ಕೋಬೇಕು ಅಂದರೆ ಈ ಥರ ಒಂದಷ್ಟು ಬ್ಲೌಸ್ ಪೋಚಸ್ ನಮ್ಮ ಹತ್ರ ಇರಲೇಬೇಕು. ಸೊ ಒಂದು 5-6 ತೊಗೊಂಬಿಟ್ರೆ ಆಲ್ಮೋಸ್ಟ್ ಒಂದು 50-60 ಅಷ್ಟು ಬ್ಲೌಸ್ ಅದರಲ್ಲಿ ಹಿಡಿಯುತ್ತೆ. ಹಾಗೆ ನೆಕ್ಸ್ಟ್ ಆರ್ಗನೈಸರ್ ಬಂದು ಪ್ಯಾಂಟ್ ಮತ್ತು ಶರ್ಟ್ಗಳನ್ನ ಇಡುವಂತಹ ಒಂದು ಆರ್ಗನೈಸರ್ಸ್. ಸೊ ಪ್ಯಾಕ್ ಆಫ್ 2 ಬರುತ್ತೆ ಇದರಲ್ಲಿ. 150 ಒಳಗಡೆ ನಮಗೆ ಪ್ಯಾಕ್ ಆಫ್ 2 ಸಿಗುತ್ತೆ. ತುಂಬಾ ಆಫರ್ಡಬಲ್ ಪ್ರೈಸಲ್ಲಿ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಮೀಶೋದಲ್ಲಿ. ಈ ರೀತಿ ಓಪನ್ ಮಾಡಿ ಇಟ್ಟರೆ ನಮಗೆ ಒಂದು ಬಾಕ್ಸ್ ರೆಡಿ ಆಗಿಬಿಡುತ್ತೆ. ಸೊ ಹಾಗೆ ಸ್ಟಿಫ್ನೆಸ್ಗೆ ಅಂತ ಹೇಳಿ ಈ ರೀತಿ ಒಂದು ಕಾರ್ಡ್ ಕೂಡ ಕೊಟ್ಟಿದ್ದಾರೆ, ಅದು ಕೂಡ ಫೋಲ್ಡಬಲ್. ನಮಗೆ ಬೇಡ ಅಂತ ಅಂದಾಗ ಅದನ್ನು ಫೋಲ್ಡ್ ಮಾಡಿ ಕೂಡ ಎತ್ತಿ ಇಟ್ಕೋಬೋದು. ಆ್ಯಕ್ಚುಲಿ ಈ ಆರ್ಗನೈಸರ್ ಬಂದು ಮಾಮೂಲಿ ಪ್ಯಾಂಟು ಶರ್ಟ್ಸ್ಗಳನ್ನ ಇಡೋದಕ್ಕಿಂತ ನಾವು ಐರನ್ ಮಾಡಿಸಿರ್ತೀವಲ್ವ ಅಂತಹ ಬಟ್ಟೆಗಳನ್ನ ನಾವು ಇಲ್ಲಿ ಆರ್ಗನೈಸರ್ ಮಾಡೋಕ್ಕೆ ತುಂಬಾ ಉಪಯೋಗ ಆಗುತ್ತೆ. ಫಂಕ್ಷನ್ಗಳೆಲ್ಲ ಇದ್ದಾಗ ಸ್ವಲ್ಪ ಜಾಸ್ತಿ ಶರ್ಟ್ಸ್ ಮತ್ತು ಪ್ಯಾಂಟ್ಸ್ಗಳನ್ನ ನಾವು ಐರನ್ ಮಾಡಿ ಇಟ್ಕೋತೀವಲ್ವ, ಅದನ್ನು ನಾವು ಈ ರೀತಿ ಸ್ಟೋರೇಜ್ ಮಾಡಿ ಇಟ್ಕೊಂಡ್ಬಿಟ್ರೆ ಆರಾಮವಾಗಿ ಇಲ್ಲಿ ಚೆನ್ನಾಗಿರುತ್ತೆ. ಅಂದರೆ ಜಾಸ್ತಿ ಮೆಸ್ಸಪ್ ಆಗಲ್ಲ. ನಾವು ಕ್ಲಾತ್ಸ್ಗಳ ಜೊತೆ ಮಾಮೂಲಿಯಾಗಿ ಇಟ್ಟಾಗ ಅದೆಲ್ಲ ಮೆಸ್ಸಪ್ ಆಗಿ ಐರನ್ ಎಲ್ಲ ಹಾಳಾಗ್ಬಿಡುತ್ತೆ. ಸೊ ಐರನ್ ಮಾಡಿರುವಂತಹ ಕ್ಲಾತ್ಸ್ಗಳನ್ನ ನಾವು ಇದರಲ್ಲಿ ಆರಾಮವಾಗಿ ಸ್ಟೋರ್ ಮಾಡ್ಬೋದು. ಇದು ಒಂದು ಬೆಸ್ಟ್ ಆರ್ಗನೈಸರ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಷ್ಟು ಒಳ್ಳೆ ಕ್ವಾಲಿಟಿಲಿ ಈ ಒಂದು ಆರ್ಗನೈಸರ್ ಬಂದಿದೆ.
ಹಾಗೆ ನಮಗೆ ಸೈಡಲ್ಲಿ ಓಪನ್ ಇರೋದ್ರಿಂದ ಯಾವ್ಯಾವ ಶರ್ಟ್ಸ್ ಎಲ್ಲಿದೆ, ಕೆಳಗಡೆ ಇದೆಯಾ ಮೇಲ್ಗಡೆ ಇದೆಯಾ ಅಂತ ನೋಡಿಕೊಂಡು ನಾವು ಅದನ್ನು ಕೂಡ ನಾವು ತಗೋಬೋದು. ಸೊ ಇದೊಂದು ಬೆಸ್ಟ್ ಆರ್ಗನೈಸರ್. ನಿಮಗೂ ಏನಾದರೂ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಸೊ ಹೋಗಿ ನೀವು ಕೂಡ ಬೈ ಮಾಡ್ಕೋಬೋದು. ಹಾಗೆ ನೆಕ್ಸ್ಟ್ ಬಂದು ಸ್ಯಾರಿ ಆರ್ಗನೈಸರ್ಸ್ನ ತರಿಸಿದ್ದೆ. ಇದು ಬಂದು ಪ್ಯಾಕ್ ಆಫ್ 6 ಬರುತ್ತೆ. ಆ್ಯಕ್ಚುಲಿ ನಾನು ಆಲ್ರೆಡಿ ಓಪನ್ ಮಾಡಿ ಇಟ್ಬಿಟ್ಟು ಯೂಸ್ ಕೂಡ ಮಾಡಿಬಿಟ್ಟಿದ್ದೆ. ಸೊ ಹಂಗಾಗಿ ಅದು ಅನ್ಪ್ಯಾಕಿಂಗ್ದು ಯಾವುದೋ ವಿಡಿಯೋ ಇರಲಿಲ್ಲ, ಹಾಗಾಗಿ ನಾನು ಜಸ್ಟ್ ಹಾಗೇ ಇದರಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಹಾಗೆ ಇದರಲ್ಲೂ ಕೂಡ ಎಷ್ಟು ಸ್ಯಾರೀಸ್ ಆಗುತ್ತೆ ಅಂತ ಹೇಳಿ ಚೆಕ್ ಮಾಡ್ತಾ ಇದ್ದೆ. ಕೆಲವೊಂದು ಸ್ಯಾರೀಸ್ಗಳು ಹೆವಿ ಇರೋ ಕಾರಣ ಸೊ ಅದೇ ಸ್ಪೇಸ್ ಜಾಸ್ತಿ ಇಟ್ಕೊಂಡ್ಬಿಡುತ್ತೆ ವಾರ್ಡ್ರೋಬಲ್ಲಿ. ಸೊ ನನಗೆ ಒಂದು ಸೀರೆ ತೊಗೊಳಕ್ಕೆ ಹೋದರೆ ಒಂದು 2-3 ಸೀರೆ ನಮ್ಮ ಕಾಲಿಗೆ ಬಂದು ಬಿದ್ದಿರುತ್ತೆ, ಆ ಥರ ಆಗ್ಬಿಟ್ಟಿರುತ್ತೆ. ಸೊ ಹಂಗಾಗಿ ನಾವು ಈ ರೀತಿ ಆರ್ಗನೈಸರ್ನ ಬಳಸ್ಕೊಂಡು ಈ ರೀತಿ ಸ್ಯಾರೀಸ್ಗಳನ್ನ ನಾವು ಫೋಲ್ಡ್ ಮಾಡಿ ನೀಟಾಗಿ ಅದರಲ್ಲಿ ಇಟ್ಕೊಳ್ಳೋದ್ರಿಂದ ನಮಗೆ ಆರಾಮವಾಗಿ ನಾವು ಸ್ಟೋರ್ ಮಾಡ್ಕೋಬೋದು. ಹಾಗೆಯೇ ನಮಗೆ ಸೈಡಲ್ಲಿ ಟ್ರಾನ್ಸ್ಪರೆಂಟ್ ಇರೋದ್ರಿಂದ ಆರಾಮವಾಗಿ ನಮಗೆ ಯಾವ ಸ್ಯಾರೀಸ್ ಎಲ್ಲಿದೆ ಅನ್ನೋದು ಕೂಡ ಗೊತ್ತಾಗ್ಬಿಡುತ್ತೆ. ಇದೇ ರೀತಿ 10 ಸ್ಯಾರಿಗಳನ್ನ ಬೇರೆ ಬೇರೆ ಪೌಚ್ಗಳಲ್ಲಿ ನಾವು ಹಾಕಿದಾಗ ಸೊ ಒಂದ್ರ ಮೇಲೆ ಒಂದು ಇಟ್ಟರು ಕೂಡ ನಮಗೆ ಸೈಡಲ್ಲಿ ನಮಗೆ ಟ್ರಾನ್ಸ್ಪರೆಂಟ್ ಇರೋದ್ರಿಂದ ಯಾವ ಸ್ಯಾರೀಸ್ ಎಲ್ಲಿದೆ ಅಂತ ನೋಡ್ಕೊಂಡು ನಾವು ಆರಾಮವಾಗಿ ಅದನ್ನು ಹುಡುಕಿ ತಗೊಂಡ್ಬಿಡ್ಬೋದು. ಇಲ್ಲಾಂದರೆ ಏನಾಗ್ಬಿಡುತ್ತೆ, ಒಂದು ಸೀರೆ ಎಳಿಯೋಕ್ಕೆ ಹೋದರೆ ಎಲ್ಲ ಸೀರೆಗಳು ಕೆಳಗೆ ಬೀಳೋ ಚಾನ್ಸಸ್ ಇರುತ್ತೆ. ಸೊ ಹಾಗೆ ಮೆಸ್ಸಪ್ ಆಗುತ್ತೆ ನಮ್ಮ ವಾರ್ಡ್ರೋಬ್ ಎಲ್ಲ. ಸೊ ಹಂಗಾಗಿ ಈ ರೀತಿ ಸ್ಟೋರೇಜ್ ಮಾಡಿ ಒಂದ್ರ ಮೇಲೆ ಒಂದು ಪೌಚ್ಗಳನ್ನ ಇಟ್ಟರು ಕೂಡ ಸ್ಯಾರಿಗಳು ಮೆಸಪ್ ಆಗೋದು ಕಡಿಮೆ ಆಗುತ್ತೆ. ಸೊ ಹಂಗಾಗಿ ಈ ಥರ ಆರ್ಗನೈಸರ್ಸ್ ನಮ್ಮ ಒಂದು ವಾರ್ಡ್ರೋಬ್ಗೆ ನಮ್ಮ ವಾರ್ಡ್ರೋಬ್ಗೆ ಒಂದು ರೀತಿ ಲುಕ್ ಕೊಡೋದು ಅಲ್ಲದೆ ನಮ್ಮ ಒಂದು ಸ್ಯಾರಿ ಮೆಸಪ್ ಆಗೋದನ್ನು ಅವಾಯ್ಡ್ ಮಾಡುತ್ತೆ. ಸೊ ಸ್ವಲ್ಪ ದಿನದ ಮಟ್ಟಿಗಾದರೂ ನಮಗೆ ಪದೇ ಪದೇ ಮೆಸಪ್ ಆಗೋದು ಇದೆಲ್ಲ ಕಡಿಮೆ ಆಗುತ್ತೆ. ಅದರಿಂದ ಸ್ವಲ್ಪ ಲೇಡೀಸ್ಗೆ ತಲೆನೋವು ಕಡಿಮೆ ಆಗ್ಬೋದು ಅಂತ ಅಂದ್ಕೋತೀನಿ. ಹಾಗೆ ಇದು ಬಂದು ಸಿಂಗಲ್ ಸ್ಯಾರಿ ಆರ್ಗನೈಸರ್ಸ್ನ ತರಿಸಿದ್ದೆ. ಇದು ಕೂಡ ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಅಂತೂ ಆಸಮ್ ಆಗಿದೆ ಅಂತಲೇ ಹೇಳ್ಬೋದು. ಇದು ಬಂದು ಸಿಂಗಲ್ ಕಾಟನ್ ಆರ್ಗನೈಸರ್ ಆಗಿರುತ್ತೆ. ಅಂದರೆ ಇದನ್ನು ಒಂದು ಸಿಂಗಲ್ ಸ್ಯಾರೀಸ್ಗಳು ಮಾತ್ರ ನಾವು ಈ ಒಂದು ಸ್ಟೋರೇಜ್ ಬ್ಯಾಗಲ್ಲಿ ನಾವು ಆರ್ಗನೈಸ್ ಮಾಡುವಂಥದ್ದು. ಅಂದರೆ ನಮಗೆ ಸಿಲ್ಕ್ ಸ್ಯಾರೀಸ್ ಇರುತ್ತೆ, ರೇಷ್ಮೆ ಸ್ಯಾರೀಸ್ಗಳಿರುತ್ತಲ್ವ. ಸೊ ಕೆಲವೊಂದು ಸ್ಯಾರೀಸ್ಗಳಿಗೆ ಬ್ರೀತಬಲ್ ಕವರ್ಸ್ಗಳನ್ನ ನಾವು ಯೂಸ್ ಮಾಡಬೇಕಾಗತ್ತೆ. ಅದು ಸ್ವಲ್ಪ ಗಾಳಿ ಆಡೋ ರೀತಿ ನಾವು ಸ್ಟೋರ್ ಮಾಡಬೇಕಾಗತ್ತೆ. ಸೊ ಹೆಂಗೆ ಅಂದರೆ ಪ್ಲಾಸ್ಟಿಕ್ ಕವರ್ಸ್ ಆಗಿರ್ಬೋದು ಅಥವಾ ಪ್ಲಾಸ್ಟಿಕ್ ಆರ್ಗನೈಸರ್ಸ್ ಇರುತ್ತಲ್ಲ, ಅದೆಲ್ಲ ನಾವು ಯೂಸ್ ಮಾಡಿದಾಗ ಏನಾಗುತ್ತೆ ಅಂದರೆ ಅದು ಗಾಳಿ ಆಡದೇ ಇರೋ ಕಾರಣವೇ ಜರಿಗಳು ಕಪ್ಪಾಗೋ ಚಾನ್ಸಸ್ ಬಹಳ ಇರುತ್ತೆ. ಸೊ ಆ ಥರ ಒಂದು ಸ್ಯಾರೀಸ್ಗಳಿಗೆ ಇದು ಬೆಸ್ಟ್ ಆರ್ಗನೈಸರ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಿಲ್ಕ್ ಸ್ಯಾರೀಸ್ ಆಗಿರ್ಬೋದು ಅಥವಾ ಪ್ಯೂರ್ ಜರಿ ಸ್ಯಾರೀಸ್ಗಳಿರುತ್ತಲ್ವ, ಅಂಥದ್ದಕ್ಕಂತೂ ಈ ಒಂದು ಆರ್ಗನೈಸರ್ಸ್ ಇರಲೇಬೇಕು. ಈ ಒಂದು ಆರ್ಗನೈಸರಲ್ಲಿ ಈ ರೀತಿ ನೆಟ್ಟೆಡ್ನ ಕೊಟ್ಟಿರೋದ್ರಿಂದ ಸೊ ಅದು ಈಸಿಯಾಗಿ ಬ್ರೀತಬಲ್ ಆಗಿರುತ್ತೆ. ಅಂದರೆ ಅದು ಆರಾಮವಾಗಿ ಗಾಳಿ ಆಡಿರೋದ್ರಿಂದ ಜರಿಗಳು ಕಪ್ಪಾಗೋದಿಲ್ಲ. ಹಾಗೆ ಯಾವುದು ಕಲರ್ ಸ್ಯಾರೀಸ್ ಇದರಲ್ಲಿ ಇದೆ ಅನ್ನೋದನ್ನು ಕೂಡ ನಾವು ಫೈಂಡ್ ಔಟ್ ಮಾಡ್ಕೋಬೋದು. ನಿಮಗೆಲ್ಲ ಗೊತ್ತಿರಬೇಕು, ಮೊದಲೆಲ್ಲ ಕಾಟನ್ ಪಂಚೆಗಳಲ್ಲಿ ರೇಷ್ಮೆ ಸ್ಯಾರೀಸ್ಗಳನ್ನ ಸ್ಟೋರೇಜ್ ಮಾಡಿ ಇಟ್ಕೋತಾಯಿದ್ರು, ಪ್ರೊಟೆಕ್ಟ್ ಮಾಡಿ ಇಟ್ಕೋತಾಯಿದ್ರು. ಧೂಳು ಮತ್ತು ಈ ಒಂದು ಮಾಯಿಶ್ಚರ್ ಇದೆಲ್ಲದರಿಂದ ಪ್ರೊಟೆಕ್ಟ್ ಆಗಬೇಕು ಅಂತ ಹೇಳಿಬಿಟ್ಟು ಪಂಚೆನೇ ಯೂಸ್ ಮಾಡ್ತಾಯಿದ್ರು. ಸೊ ಅದನ್ನು ರೀಪ್ಲೇಸ್ ಮಾಡಲಿಕ್ಕೆ ಬಂದಿದೆ ಈ ಒಂದು ಕಾಟನ್ ಮೆಟೀರಿಯಲ್ ಇರುವಂತಹ ಒಂದು ಆರ್ಗನೈಸರ್ ಅಂತಲೇ ಹೇಳ್ಬೋದು. ಜಿಪ್ ಕೂಡ ಒಳ್ಳೆ ಕ್ವಾಲಿಟಿಯಲ್ಲಿ ಕೊಟ್ಟಿದ್ದಾರೆ. ಹಾಗೆ ನೆಟ್ಟೆಡ್ ಫ್ಯಾಬ್ರಿಕ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಟೋಟಲಿ ತುಂಬಾ ಒಳ್ಳೆ ಆರ್ಗನೈಸರ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ರೀತಿ ಸ್ಯಾರಿ ಮತ್ತು ಬ್ಲೌಸ್ ಎರಡನ್ನೂ ಫೋಲ್ಡ್ ಮಾಡಿ ನೀಟಾಗಿ ಈ ಒಂದು ಸ್ಟೋರೇಜ್ ಬ್ಯಾಗಲ್ಲಿ ಹಾಕಿಟ್ಕೊಂಡ್ಬಿಟ್ರೆ ನಮ್ಮ ಒಂದು ಸ್ಯಾರೀಸ್ಗಳು ಲಾಂಗ್ ಲಾಸ್ಟಿಂಗ್ ಆಗಿ ಬರುತ್ತೆ. ಅಂದರೆ ಜರಿಗಳೆಲ್ಲ ಕಪ್ಪಾಗ್ದೇ ಚೆನ್ನಾಗಿರುತ್ತೆ. ಸೊ ಆಲ್ಮೋಸ್ಟ್ ಎಲ್ಲ ಸ್ಯಾರೀಸ್ಗಳನ್ನೂ ಈ ರೀತಿ ಕವರಿಂದ ರೀಪ್ಲೇಸ್ ಮಾಡಿದ್ರೇ ತುಂಬಾ ಒಳ್ಳೆಯದು. ಹಾಗೆ ನೆಕ್ಸ್ಟ್ ಆರ್ಗನೈಸರ್ಸ್ ಬಂದು ಈ ರೀತಿ ಮೇಲ್ಗಡೆ ಬಂದರೆ ನಮಗೆ ಟ್ರಾನ್ಸ್ಪರೆಂಟ್ ಕವರ್ ಬರುತ್ತೆ, ಹಾಗೆ ಕೆಳಗಡೆ ಕ್ಲಾತ್ ಬರುತ್ತೆ. ಸೊ ಈ ರೀತಿ ಆರ್ಗನೈಸರ್ಸ್ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಅಂದರೆ ರೇಷ್ಮೆ ಸೀರೆ ಅಲ್ಲದೇ ಇರೋಂತಹ ಸ್ಯಾರೀಸ್ಗಳನ್ನ ನಾವು ಬೇಕಿದ್ರೆ ಇದರಲ್ಲಿ ಸ್ಟೋರ್ ಮಾಡ್ಕೋಬೋದು. ಈ ವರ್ಕ್ ಸ್ಯಾರೀಸ್ ಆಗಿರ್ಬೋದು, ಫ್ಯಾನ್ಸಿ ಸ್ಯಾರೀಸ್, ಕಾಟನ್ ಸ್ಯಾರೀಸ್, ಇದೆಲ್ಲದಕ್ಕೂ ಕೂಡ ಈ ಒಂದು ಆರ್ಗನೈಸರ್ಸ್ನ ನಾವು ಯೂಸ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್ ಅಂತೂ. ಇದಕ್ಕೆ ಕೂಡ ಜಿಪ್ ಬರುತ್ತೆ ನಮಗೆ. ಬಟ್ ಇದು ಏನಂದರೆ ಬ್ರೀತಬಲ್ ಅಲ್ಲ. ಸೊ ಜಸ್ಟ್ ಈ ರೀತಿ ಒಂದು ಕವರ್ನ ಕೊಟ್ಟಿರ್ತಾರೆ. ಸೊ ನಮಗೆ ಯಾವ ಕಲರ್ಸ್ ಎಲ್ಲೆಲ್ಲಿದೆ ಅನ್ನೋದನ್ನು ನಾವು ನೋಡಿಕೊಂಡು ತಗೋಬೋದು. ಫ್ಯಾನ್ಸಿ ಸ್ಯಾರೀಸ್ಗಳಿಗಂತೂ ಇದು ತುಂಬಾ ಉಪಯೋಗ ಆಗುತ್ತೆ. ಹಾಗೆ ಇದರಲ್ಲಿ ಕೂಡ ನಾವು ಈ ರೀತಿ ಮಡಚಿ ಇಟ್ಕೊಂಡ್ಬಿಟ್ರೆ 2 ಸ್ಯಾರೀಸ್ಗಳನ್ನೂ ಕೂಡ ನಾವು ಹಾಕಿ ಇಟ್ಕೋಬೋದು. ತುಂಬಾ ಯೂಸ್ಫುಲ್ ಆದಂಥ ಪ್ರಾಡಕ್ಟ್ ಇದು. ಸೊ ನಮಗೆ ರೇಷ್ಮೆ ಸೀರೆ ಅಲ್ಲದೇ ಇರೋವಂತಹ ಸ್ಯಾರೀಸ್ಗಳನ್ನ ಬೇಕಾದರೆ ನಾವು ಇದರಲ್ಲಿ ಸ್ಟೋರ್ ಮಾಡಿಕೊಂಡು ನಾವು ಆರ್ಗನೈಸ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿದೆ ಈ ಪ್ರಾಡಕ್ಟ್ ಕೂಡ.
ಸೊ ಇವತ್ತಿನ ನನ್ನ ವಿಡಿಯೋದಲ್ಲಿ ತೋರಿಸಿರುವಂತಹ ಎಲ್ಲ ಆರ್ಗನೈಸರ್ಸ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ನಿಮಗೆ ಏನಾದರೂ ಬೇಕು ಅಂದರೆ ನೀವೇನಾದರೂ ಬೈ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ನೀವು ಕೂಡ ಬೈ ಮಾಡ್ಕೋಬೋದು. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್, ಟೇಕ್ ಕೇರ್.